ಇಷ್ಟ ಅಲ್ಲವೇ? ಯಾಕೋ ತಮ್ಮ ಹೀಗೇಕೆ ಕೇಳುತ್ತೀರಿ? ನೀನಂದ್ರೆ ನನಗೆ ಪಂಚಪ್ರಾಣ. ಅದೆಲ್ಲವನ್ನು ತಮ್ಮ ಅದು ಯಾಕಣ್ಣ ತೊದಲಿಸುತ್ತಿರುವೆ? ಈಗ ತಾನೇ ಹೇಳಿದಲ್ಲ ನಾನಂದರೆ ತಮಗೆ ಪಂಚಪ್ರಾಣ ಅಂತ. ಅಣ್ಣ, 10 ಮರಿ ಮಾರಿದ 10,000 ಅಂತೆ 1 ಲಕ್ಷ ರೂಪಾಯಿಗಳನ್ನು ನೋಡೋಣ. ಕುರಿ ಮರಿ ಹಿಂದೆ 2 ವರ್ಷಗಳ ಅತಿವೃಷ್ಟಿ ಮಳೆಯಾಗಿ ಎಲ್ಲ ಬೆಳೆ ನಾಶವಾಗಿ ಹೋಯ್ತು. ನೇಗಿಲಿ ಹೋಗಿ ನೀನೇ ತಂದು ತಿಂದು ಹೋಗಿ ಆಗಿದ್ದೇನಪ್ಪ, ಹೋಗಿ ಆಗಿದ್ದೇನೆ. 2 ವರ್ಷಗಳಿಂದ ಮಳೆನೂ ಇಲ್ಲ. ಈ ನಿನ್ನ ತಮ್ಮ ಬೀರಿರೋರಿಗೂ ನಿನ್ನ ಕಣ್ಣಲ್ಲಿ ನೀರೇ ಕಪ್ಪ. ನೇಗಲ ಯೋಗಿ ಆದ ನೀನು ಎಂದು ಹೋಗಿ ಅಲ್ಲ. ಈ ನೇಗಲ ಯೋಗಿ ಬುದ್ಧಿ ಬಿತ್ತಿ ಬೆಳೆದಿದ್ದರೆ ಈ ಜಗತ್ತವನ್ನೇ ಉಳಿಗಾಲವಿಲ್ಲ. ನಿತ್ಯವು ನಿನ್ನ ಕಾಯಕವನ್ನ, ನಿನ್ನ ಕಾಯಕ ಶಕ್ತಿ ಅಂತ ಅಡಿಗೆ ಸ್ವಾಮಿ ಕಾಯಕದು ಅರ್ಥ ಬರ್ತವೆ. ಅಣ್ಣ, ಈ ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಅಣ್ಣ ಹೇಳಿ ಯೋಗಿ ಅರ್ಥವನ್ನು. ಅಂಗಹೀನ ಅನಾಥರಿಗೆ ತಂದೆಯಾಗಿ, ಮೂಕರಿಗೆ ಮೇಘನಾದವಾಗಿ, ಕಲೆ ಸಂಗೀತ ಗಾಯನವನ್ನು ಮಾಡಿ ಕಲಿಸಿದ ಗದುಗಿನ ಪುಟ್ಟರಾಜರು ಗಾನಯೋಗಿ. ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಸಿ ಶ್ರೀವೇದ ದಾಸೋಯಾದವ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿ. ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪಯಜ್ಞ ಮಾಡಿಸುತ್ತ ಭಕ್ತರಿಗೆ ದೀಕ್ಷೆಯನ್ನು ಕೊಟ್ಟು ಈ ಮೋಸಮಯ ಶರೀರವನ್ನೇ ಮಂತ್ರಮಯ ಶರೀರ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ಸಂಚಾರ ಯೋಗಿ. ಹುಟ್ಟಿ ದಿನದಿಂದಲೇ ಕಾಂಚನವನ್ನು ಕಾಲಿಲಿ ಸರಿಸಿ ಆಶಯವನ್ನು ತೆತ್ತಿಸಿ ಜೇಬುಗಳನ್ನಿಲ್ಲದೆ ಶರ್ಟವನ್ನು ಧರಿಸಿ ಸರ್ವ ಜನಾಂಗಕ್ಕೆ ಬಿಡುವಿಲ್ಲದೆ ಪ್ರವಚನವನ್ನು ಮಾಡಿ ನಾವು ಸಾಯುವ ಮುನ್ನ ಬರೆದಿಟ್ಟ ಲೇಖನಿಯಲ್ಲಿ ಈ ಜೀವವೇ ಇಲ್ಲದ ಮೇಲೆ ಇದರಲ್ಲೇನಿದೆ? ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಇಲ್ಲೆಂಬುದು ತಾನಿಲ್ಲ ಬರೆದು ಶಿವಾಧೀನರಾದರಲ್ಲ ಆ ವಿಜಾಪುರ ಸಿದ್ದೇಶ್ವರ ಶ್ರೀಗಳು. ಅವರು ಜ್ಞಾನಯೋಗಿ ಅಣ್ಣ, ಜ್ಞಾನಯೋಗಿ. ತಮ್ಮ ಇದೆಯಂತ ಮಾತುಗಳು ಇನ್ನು ಕೇಳಣ್ಣ. ಇಲ್ಲಿ ಬಂಗಾಳ ದೇಶವನ್ನು ಬಿಟ್ಟು ಹರಿದ್ವಾರದಿಂದ ಹರಿದು ನೆಲೆನಾಡುತ್ತಾ ಬಂದು ಕೋಳೂರ ಗ್ರಾಮಕ್ಕೆ ನೆಲೆಸಬೇಕಾದ ಯೋಗಿಗೆ ಗ್ರಾಮದ ಜನರು ಹೊಡೆದು ಬಡಿದು ಓಡಿಸಿದರು. ಆಗ ಮಹಾರಾಷ್ಟ್ರ ರಾಜ್ಯ ಸೋಲಾಪುರ ಜಿಲ್ಲೆ ಅಕ್ಕಲಕೋಟ ತಾಲೂಕಿನಲ್ಲಿ ಸುಕ್ಷೇತ್ರ ಕಲ್ಲಂವಾಡಿ ಗ್ರಾಮ ಎಂಬ ಹಣಮಪ್ಪನ ಗುಡಿಯಲ್ಲಿ ಬಂದು ನೆಲೆಸಿದ್ದರು. ಅದೇ ಕಾಲದಲ್ಲಿ ಈ ಊರಿನ ಜಮಾದಾರನಿಗೆ ಕರಿಯುರಿ ಬಿಟ್ಟಂತೆ. ಅವನ ರೋಗವನ್ನು ಪರಿಹರಿಸಿ ಅವನ ಜೀವನವನ್ನೇ ಪಾವನ ಮಾಡಿ ಅನೇಕ ಭಕ್ತರಿಗೆ ತಮ್ಮ ಪವಾಡವನ್ನು ತೋರಿಸಿ ಇದೇ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಲಿಂಗಕ್ಕೆ ಅಪ್ಪಿಕೊಂಡು ಜೀವಂತ ಸಮಾಧಿಯನ್ನು ಪಡೆದರು. ಅಂದಿನಿಂದ ಇಂದಿವರೆಗೂ ಈ ಗ್ರಾಮದ ಭಕ್ತರು ಪ್ರತಿ ವರ್ಷ ದೀಪಾವಳಿಗೆ ಬಹು ವಿಜೃಂಭಣೆಯಿಂದ ಆ ಗುರುವಿನ ಜಾತ್ರೆಯನ್ನು ಮಾಡುತ್ತಾ ಬಂದಿದ್ದರು. ನೆಂದು ಬಂದ ಭಕ್ತರ ಬಾಳಿಗೆ ಬೆಳಕವನ್ನು ನೀಡಿದ ಆ ನನ್ನ ಗುರು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಶ್ರೀ ಸದ್ಗುರು ಮಂಗಲದಾಸ
ಚಾಪುವಾಡಿ ಗ್ರಾಮವನ್ನು ಬಿಟ್ಟು 3 ಮೈಲಿ ದೂರ ಗುಡ್ಡದ ಮೇಲೆ ಯಾವ ಕಟುಕನ ಕುರಿಯನ್ನು ಮಾಯವಾಗಿತ್ತು. ಮಾಯವಾದ ಕುರಿಯನ್ನು ಮತ್ತೆ ಮರಳಿ ತೋರಿದ ನನ್ನ ಗುರುವಿನ ಪ್ರತಿನಿತ್ಯ ದರ್ಶನ ಆಗಲಿ ಅಂತ ಕಟುಕನು ಗುಡ್ಡದ ಮೇಲೆ ಗುಡಿಯನ್ನು ಕಟ್ಟಿಸಿದ್ದ. ಆ ಗುಡ್ಡದ ಮುಂದ ಗುಡಿಯನ್ನು ಗುಂಡವನ್ನು ಹೊಡಿಸಿ ಆ ಗುಂಡದಲ್ಲಿ ಅಜರಾಮರ ನೀರು ತೋರಿದ ಗುರು ಯಾವ ತಂದೆ ಬ್ರಹ್ಮದೇವ, ತಾಯಿ ಸೂರಮ್ಮ ದೇವಿ, ಉದರದಲ್ಲಿ ಜನಿಸಿ ಬಂದಿರುವ ಬೀರಲಿಂಗ ದೇವ, ಅವರು ಶಿವಯೋಗಿ ಅಣ್ಣ, ಶಿವಯೋಗಿ ಅಣ್ಣ. ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಚಳೆ ಮಳೆ ಬಿಸಿಲನ್ನದೆ ತುಡಿದು ಬುದ್ಧಿ ಬಿತ್ತಿ ಬೆಳೆದು ಈ ಜಗತ್ತಿಗೆ ಅನ್ನವನ್ನು ಹಾಕುವ ನೀನು ನೇಗಿಲ ಯೋಗಿ ಅಣ್ಣ, ನೀನು ನೇಗಿಲ ಯೋಗಿ. ಈ ನನ್ನ ಮಾತು ಕೇಳಿ ಜಗವನ್ನು ಮರೆತು ಬಿಟ್ಟಪ್ಪ ನಾನು. ಇದೇನೆಲ್ಲ ಸಂತೋಷದ ಸಂಭ್ರಮ. ಬಾರಪ್ಪ ಶಶಿಧರ, ನಿನ್ನ ವಿದ್ಯಾಭ್ಯಾಸ ಹೇಗೆ? ಚೆನ್ನಾಗಿ ನಡೆದಿದೆ ತಾನೆ? ಡಿಗ್ರಿ ಅಭ್ಯಾಸಕ್ಕೆ ಚೆನ್ನಾಗಿ ನಡೆದಿದೆ, ಆದ್ರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಈ ನಮ್ಮ ತಮ್ಮ ಶಾಲೆ ಕಲಿತು ಸಹಾಯವಾಗ್ತ ನನ್ನ ಮೇಲೆ. ಅಣ್ಣ, ಈಗ ತಾನೇ ಮರಿ ಮಾರಿದ ಹಣವಿದೆಯಲ್ಲ, ತಮ್ಮನಿಗೆ ಕೊಡುವಣ. ಎಷ್ಟು ಬೇಕಾಗಿದೆ ಸೋದರ? ಅಣ್ಣ, ಅದು 25,000 ಬೇಕಣ್ಣ. ನನ್ನ ತಮ್ಮಯ್ಯರು ನನಗೆ ಎಲ್ಲ ಸರ್ವ ಆಸ್ತಿ. ಆನಂದ ಸಾಗರದಲ್ಲಿ ಕುಣಿದು ಹಾಡೋಣ.